ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆ ಮಂದಿರಗಳ ದೇಶ ಎನಿಸಿರುವ ಭಾರತದ ಧಾರ್ಮಿಕ ಪರಂಪರೆ ಸರ್ವಕಾಲಕ್ಕೂ ಚಿರಾಯುವಾಗಲಿ ಎಂದು ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಸ್ವಾಮೀಜಿ ತಿಳಿಸಿದರು. ಹರಪನಹಳ್ಳಿ ತಾಲೂಕಿನ ಕಂಚಿಕೇರಿ ಗ್ರಾಮದ ಕೋಡಿ ಸಿದ್ದೇಶ್ವರ ಆವರಣದಲ್ಲಿ ಶ್ರೀ ಗಣಪತಿ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ನವಗ್ರಹ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಆಶೀರ್ವಚನ ನೀಡಿದರು. ದೇಶದಲ್ಲಿ ತಾರತಮ್ಯ ಅಳಿದು ನಾಡು ಸಮೃದ್ಧವಾಗಬೇಕು, ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಆಧಾರದಲ್ಲಿ ಬೆಲೆ ಸಿಗಬೇಕು, ಧರ್ಮನಿಷ್ಠ ಮಕ್ಕಳು ಜನಿಸುವಂತಾಗಬೇಕು. ಪಾಶ್ಚಾತ್ಯ ದೇಶದಲ್ಲಿ ದೇವರಿಗಿಂತ ದೇಹ ಪೂಜಿಸಿದರೆ ದೇಹಕ್ಕಿಂತ ದೇವರನ್ನು ಪೂಜಿಸುವ ಏಕೈಕ ದೇಶ ಭಾರತ ಮಾತ್ರ. ಪರಕೀಯರು ನೂರಾರು ವರ್ಷಗಳ ಕಾಲ ದೇಶದಲ್ಲಿ ಕೊಳ್ಳೆ ಹೊಡೆದರು. ಇಂದಿಗೂ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿರುವ ಹಿಂದೂ ಧರ್ಮ ದೇವರ ಆಶೀರ್ವಾದ ಇದಕ್ಕೆ ಕಾರಣವಾಗಿದೆ ಎಂದರು. ಅಲ್ಲದೆ ಇಲ್ಲಿನ ದೈವಿಕ ಅರ್ಪಣೆಯ ಮನೋಭಾವದಿಂದಾಗಿ ಅಪರಾಧ ಕೃತ್ಯಗಳು ಕಡಿಮೆಯಾಗಿವೆ ಎಂದರು. ಆ ಕಾರಣಕ್ಕಾಗಿ ನಮ್ಮ ದೇಶದೊಳಗೆ ಇವತ್ತಿಗೂ ಅಪರಾಧೀಕರಣದ ಪ್ರಮಾಣ ಕಡಿಮೆ ಇದೆ ಅನ್ನೋಕೆ ಏನಪ್ಪಾ ಅಂದ್ರೆ ದೇವರ ಮೇಲಿನ ನಂಬಿಕೆ, ಗುರುವಿನ ಮೇಲಿನ ಶ್ರದ್ಧೆ, ಧರ್ಮದ ಮೇಲಿನ ಆಚರಣೆ ಇವು ನಮ್ಮನ್ನ ಕಾಪಾಡಿದವೆ ಅನ್ನುವಂಥದ್ದಕ್ಕೆ ಪ್ರತ್ಯಕ್ಷ ನಿದರ್ಶನ ನಮ್ಮ ದೇಶವೇ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ ಮೇಲೆ 1400 ವರ್ಷ ಪರಕೀಯರ ದಬ್ಬಾಳಿಕೆ, ಬ್ರಿಟಿಷರು, ಫ್ರೆಂಚರು, ಡಚ್ಚರು ಯಾರಲ್ಲ ಜಗತ್ತಿನೊಳಗೆ ಯಾರ್ಯಾರಾದ್ರೆ ಎಲ್ಲಾರು ಬಂದು ಇಲ್ಲಿ ಆಳ್ವಿಕೆ ನಡೆಸಿದ್ರು. ಈ ದೇಶದ ಸಂಪತ್ತು ಲೂಟಿ ಮಾಡ್ಕೊಂಡು ಹೋದ್ರು. ಆದ್ರೂ ಕೂಡ ಇವತ್ತಿನ ಹಿಮಾಲಯ ಪರ್ವತದಂತೆ ತಲೆ ಎತ್ತಿ ನಿಲ್ಲತಕ್ಕಂಥ ಶಕ್ತಿ ಭಾರತಕ್ಕೆ ಐತಿ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ದೇವರ ಮೇಲಿನ ನಂಬಿಕೆ, ಧರ್ಮದ ಮೇಲಿನ ಶ್ರದ್ಧೆ, ಗುರು ಹಿರಿಯರು ಮಾಡಿದಂತ ತಪಸ್ಸು ನಮ್ಮನ್ನು ಕಾಪಾಡಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಬೇರೆ ದೇಶ, ಈ ದೇಶದಲ್ಲಿರುವಷ್ಟು ಗುಡಿ ಗುಂಡಾರಗಳನ್ನ ಪ್ರಪಂಚದ ಯಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾರತವನ್ನ ಧರ್ಮಭೂಮಿ, ದೇವಭೂಮಿ, ಪುಣ್ಯಭೂಮಿ, ಋಷಿ ಸಂತರು, ಮಹಾಂತರು, ಜಗದ್ಗುರುಗಳು ನಡೆದಾಡಿದ, ತಪಸ್ಸನ್ನಾಚರಿಸಿದ, ಶಿವಪೂಜೆ ಮಾಡಿದ ಕರ್ಮಭೂಮಿ ಅನ್ನುವಂತ ಮಾತಿನಿಂದ ಕರೆದುಕೊಂಡು ಬರ್ತಾರೆ. ಅದನ್ನು ನಮ್ಮ ದೇಶದ ಜನ ದೇವರು, ಧರ್ಮ, ಆಧ್ಯಾತ್ಮ, ಆಚಾರ್ಯ, ಈ ಗುರು ಪರಂಪರೆಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ಬಂದಿದ್ದಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಜನ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ಇಡೀ ಜಗತ್ತಿನೊಳಗೆ ಒಂದು ದೇಶದ ಜನ ಇದಕ್ಕೆ ಅಪವಾದ. ಆ ದೇಶದ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡೋದಿಲ್ಲ, ಬದಲಾಗಿ ದೇವರನ್ನು ಪ್ರೀತಿ ಮಾಡ್ತಾರಂತೆ ಆ ದೇಶದ ಜನ. ಭಾರತ ದೇಶದ ಜನ ದೇವರಿಗಾಗಿ ಏನೆಲ್ಲ ಮಾಡ್ತೀರಿ? ಈಗ ನಡೆದಿರೋ ಕಾರ್ಯಕ್ರಮದ ದೇವರಿಗಾಗಿನೇ ವ್ರತ, ನಿಯಮ, ಪೂಜೆ, ಪುನಸ್ಕಾರಗಳನ್ನ ಮಾಡ್ತೀರಿ. ಇದೆಲ್ಲ ಕಾರಣ ಏನಪ್ಪಾ ಅಂದ್ರೆ ದೇವರ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದದ ಬಲ ನಮ್ಮ ಮೇಲೆ ಐತಿ ಅನ್ನೋ ಕಾರಣಕ್ಕಾಗಿ. ಆವರಗೊಳ್ಳ ಪುರವರ್ಗದ ಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪ್ರತಿಯೊಬ್ಬರಲ್ಲಿ ಧರ್ಮ ಸಹಿಷ್ಣುತೆ ಬೆಳೆಸಿಕೊಂಡಾಗ ಗ್ರಾಮ, ಕ್ಷೇತ್ರ ಅಭಿವೃದ್ಧಿ ಹೊಂದಲಿದೆ. ದುರ್ಗಮ ಹಾದಿಯಲ್ಲಿದ್ದ ಕಂಚಿಕೇರಿ ರೇವಣಸಿದ್ದೇಶ್ವರ ಮಠದ ಅಭಿವೃದ್ಧಿಗೆ ದೈವತ್ವ ಕಾರಣವಾಗಿದೆ. ದೇವರುಗಳ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನ ಕೃಪೆಯಿಂದ ಸಮಾಜ ಅಭಿವೃದ್ಧಿ ಪಥದತ್ತ ಸಾಗಿದೆ. ಅವರ ಆದರ್ಶ ಚಿಂತನೆಗಳ ಜೊತೆಗೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಚಿಂತನೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ಕುಮಾರಸ್ವಾಮಿ ನವಗ್ರಹ ಮಂಟಪ ನೋಡಿ, ನವಗ್ರಹ ಮಂಟಪ ಎಲ್ಲರೂ ಕೂಡ ಕಾಯಕಲ್ಪ ಮಾಡ್ಬೇಕಾರೆ ಏನೋ ಮಾಡಿವಿ ಅಂತ ತಿಳ್ಕೊಂಡು ಏನೋ ನಾಲ್ಕು ಇಟ್ಟಿಗೆ ಇಟ್ಟು ಏನೋ ನಾಲ್ಕು ತಗಡು ಹಾಕಿ ಸುಮ್ಮನೆ ಕಟ್ಟಿ ಮಾಡಿ ಇಟ್ಟಿವಿ ಅನ್ನಂಗಿಲ್ಲ. ಎಲ್ಲವೂ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ, ಸುಸಜ್ಜಿತವಾಗಿ, ಸುಂದರವಾಗಿ ಅದರ ವೈಭವೀಕರಿಸಿ ಬಹಳಷ್ಟು ಆ ಶಾಸ್ತ್ರಾಧಾರಿತವಾಗಿ ಇವನ್ನೆಲ್ಲವೂ ಕೂಡ ಮಾಡತಕ್ಕಂಥದ್ದಾಗಿದೆ. ಇಲ್ಲಿ ಮಾಡುವಂಥದ್ದು ಇವೆಲ್ಲ ದೈವತ ಸನ್ನಿಧಾನ ಇಲ್ಲಿ ನೆಲೆಗೊಂಡಿರೋದ್ರಿಂದ ಇನ್ನೂ ಈ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ದೈವಿ ಅನುಗ್ರಹ, ದೈವಾನುಗ್ರಹ. ಕೋಡಿ ಸಿದ್ದೇಶ್ವರ ಇಲ್ಲಿ ಪರಮಾತ್ಮ ನಿಂತಿದ್ದಾನೆ. ಅವನು ಸಿದ್ದೇಶ್ವರನಾಗಿ ತನ್ನ ಪರಿವಾರದ ಎಲ್ಲ ದೈವವನ್ನು ಕೂಡ ತನ್ನೆಡೆಗೆ
ಸೆಳೆದುಕೊಳ್ಳೋದ್ರ ಮುಖಾಂತರ ಒಂದೊಂದಾಗಿ ನಾವು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಆತನ ಇಚ್ಛೆ ಇದೆ. ಯಾರ ಇಚ್ಛೆನೂ ಇಲ್ಲ ಈ ಕ್ಷೇತ್ರಕ್ಕೆ ಕಾಲ ಬರಬೇಕು, ಸಮಯ ಬರಬೇಕು. ಆತನ ನಿಜವಾಗಿರ್ತಕ್ಕಂಥ ಕೋಡಿಸಿದ್ದೇಶ್ವರನ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸಮನ್ವಯಗೊಂಡಾಗ, ತ್ರಿವಿಧವಾಗಿರ್ತಕ್ಕಂಥ ಶಕ್ತಿ ಜಾಗೃತ ಆದಾಗ ಇವೆಲ್ಲವೂ ಕೂಡ ಯಾರ್ಯಾರ ಮುಖಾಂತರ ಎಲ್ಲ ನೀವು ಮಾಡ್ತಕ್ಕಂಥ ನೆಪ ಮಾತ್ರ ಕರೆ, ಆದ್ರೆ ಆಂತರಿಕ ಕಾಣದೇ ಇರ್ತಕ್ಕಂಥ ಒಂದು ಶಕ್ತಿ ಅದು ನಿತ್ಯ ಯಾರ ಮುಖಾಂತರ ಯಾರ ಇಚ್ಛಾ, ಯಾರ ಕ್ರಿಯಾ, ಯಾರ ಜ್ಞಾನ ಮುಖಾಂತರ ಆಗ್ತಾ ಐತಿ ಅಂದ್ರೆ ಕೋಡಿಸಿದ್ದೇಶ್ವರನ ಮುಖಾಂತರ ಆಗ್ತಕ್ಕಂಥದ್ದಾಗಿದೆ ಅನ್ನುವಂತ ಮಾತನ್ನ ಹೇಳಿಕೆ ನಾವು ಸ್ಪಷ್ಟಪಡಿಸಿ ಇಚ್ಛೆ ಪಡ್ತೇವೆ. ಕಂಚಿಗೇರಿ ಬೆಟ್ಟ ಹತ್ತಿದಪ್ಪ ಅಂತ ಏನೋ ಒಂಥರ ಆನಂದ ಶಿವನ ಒಡ್ಡೋಲಕ್ಕೆ ಬಂದಿವಪ್ಪ ಅಂತಕ್ಕಂಥ ಭಾಸನೂ ಕೂಡ ಇಲ್ಲಿ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಬಂದು ಕೂತಿದ್ದಾಳೆ, ನೆಲೆಗೊಂಡಿದ್ದಾಳೆ. ಹೇಮರೆಡ್ಡಿ ಮಲ್ಲಮ್ಮನ ನಾವ್ ಯಾವ್ದಾದ್ರು ಹೇಮರೆಡ್ಡಿ ಸಮಾಜ ಅಂತಕ್ಕಂಥದ್ದು ಕಡೆಪಟ್ಟಿ ಹಾಕ್ಬಾರ್ದು. ದೇವರು, ಧರ್ಮ, ಆಚಾರ್ಯರು, ಗುರುಗಳು, ಶರಣರು, ದಾರ್ಶನಿಕರು, ಸಂತರು, ಪ್ರವಾದಿಗಳು ಇವರೆಲ್ಲ ಬಂದು ಹೋದ್ರು. ಹಾಗೆ ಬರೀ ಕೈಲಿ ಬಂದಿದ್ರು, ಬರೀ ಕೈಲಿ ಹೋದ್ರು ಕೂಡ. ಆದ್ರೆ ಬರ್ಬೇಕಾದ್ರೆ ಏನ್ ತಂದಿದ್ರು, ಏನ್ ತರ್ಲಿಲ್ಲ. ಇರುವಾಗ ಏನ್ ಸಾಧನೆ ಮಾಡಿದ್ರು, ಏನ್ ಸಂಪಾದನೆ ಮಾಡಿದ್ರು, ಆ ಸಂಪಾದಿಸ್ತಕ್ಕಂತ ಸಾಧನೆ ಮಾಡತಕ್ಕಂತ ಬೆಳಕನ್ನ ಒಂದು ಶಕ್ತಿಯಾಗಿ ಇರುವಂತಹ ಭವಿಷ್ಯತ್ತಿನ ಮನುಕುಲಕ್ಕೆ, ಜೀವನಕ್ಕೆ ದಾರಿಗಾಗಿ ಸೂತ್ರವಾಗಿ ಇಲ್ಲೆಲ್ಲ ಮೌಲ್ಯಗಳನ್ನ ಬಿತ್ತಿ ಇಲ್ಲೆಲ್ಲ ಬೆಳೆದು ಅವನು ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಬಿಟ್ಟು ಹೋಗಿರ್ತಕ್ಕಂತ ಅಂತಹ ಮಹಾಶಿವಶರಣ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕ GS ಪಾಟೀಲ್, ದಾವಣಗೆರೆ ನಗರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಸಮುದಾಯ ಭವನ ನಿರ್ಮಾಣದ ಕಾರ್ಯದಲ್ಲಿ ಹಣಕಾಸಿನ ಸಹಾಯ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿದ್ರಿ ಕೊಟ್ರೇಶ್, ಮಹಿಳಾ ಅಧ್ಯಕ್ಷೆ ಕುಸುಮಾ ಲೋಕೇಶ್, ಕಾಂಗ್ರೆಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಅನಿಲ್ ತೆಗ್ಗಿನಕೆರೆ, ರಾಜಸ್ವ ನಿರೀಕ್ಷಕ ಶಿವಕುಮಾರ್ ಹಿರೇಗೌಡರ್, ಕರಿಬಸಪ್ಪ, ದಿಶಾ ಕಮಿಟಿ ಸದಸ್ಯ ರೆಡ್ಡಿ ಶಾಂತಕುಮಾರ್, ಬಿದ್ರಿ ಸುನಿಲ್, ಬಿದ್ರಿ ಅನಿಲ್, ಬಿದ್ರಿ ಅನುರಾಧಮ್ಮ, ಗುರು ಒಡೆಯರ್ ಮಠದ ಸಿದ್ಧಲಿಂಗ ಸ್ವಾಮಿ, ಕುಮಾರ್, ನಾಗರಾಜ್, ಶಿಲ್ಪಿ, ಕೆರೆಗುಡಿಹಳ್ಳಿ, ಕೆ ಮಂಜುನಾಥ್, ಕಂಚಿಕೇರಿ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.